ಕಾರಣವಿಲ್ಲದೆ ಕಂಪನಿ ಕೆಲಸದಿಂದ ತೆಗೆದುಹಾಕಿದೆ. ಜೊತೆಗೆ ವಿನಾಕಾರಣ ಇಬ್ಬರು ಕಾರ್ಮಿಕರಿಗೆ ಸೋಕಸ್ ನೋಟಿಸ್ ನೀಡಿದೆ. ಇದರಿಂದಾಗಿ ಆಕ್ರೋಶದ ಕಟ್ಟೆಯೊಡೆದ ಕಾರ್ಮಿಕರು ಆಡಳಿತ ಮಂಡಳಿಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಭಾರತ್ ಬಂದಿತ್ತು, ಆ ದಿವಸ ನಾನು ಕೆಲಸಕ್ಕೆ ಬಂದಿಲ್ಲ. ಯಾಕೆ ಬರಲಿಲ್ಲ ಅಂತ ಕೇಳಿದಕ್ಕೆ ನನಗೆ ಪರ್ಸನಲ್ ಪ್ರಾಬ್ಲಮ್ ಇತ್ತು, ಹಾಗಾಗಿ ನನ್ನ ಊರಿನವರು ಯಾರು ಬಂದಿಲ್ಲ. ನಾನೇ ಜಯ ಕರ್ನಾಟಕ ಸಂಘಟನೆ ಮೆಂಬರ್ ಆಗಿದ್ದೇನೆ, ನಾನಾಗಿ ಬರ್ಲಿಕ್ಕೆ ಆಗಲ್ಲ, ಭಾರತ್ ಬಂದಿದ್ದು ನೌಕರ ಮುಷ್ಕರ ಬರೋದಿಲ್ಲ ಅಂತ ಹೇಳಿದೆ. ಆ ವಿಷಯಕ್ಕೆ ನೀನು ಅಂದ್ರೆ ನೀನು ಆದ್ರೂ ಟರ್ಮಿನೇಷನ್ ಲೆಟರ್ ಅಲ್ಲಿ ನಾವೇನೊಂದು ಫ್ರೆಶ್ ಮಾಡ್ತಿದ್ದೇವೆ, ಮತ್ತೆ ಬೇರೆ ನೋಡ್ತಿದ್ದೇವೆ ಅಂದ್ರೆ ಜನ ಜಾಸ್ತಿ ಹೆಚ್ಚಾರಲ್ಲ, ಆ ತರ ಒಂದು ಲೆಟರ್ ಕೊಟ್ಟು ನನ್ನನ್ನು ಇದು ಮಾಡಿದ್ದಾರೆ. ಮಲ್ಪೆಯ ಟೆಪ್ಮಾ ಶಿಪ್ ಯಾರ್ಡ್ನಲ್ಲಿ ದೊಡ್ಡ ದೊಡ್ಡ ಗಾತ್ರದ ವ್ಯಾಪಾರಿ ಹಡಗುಗಳನ್ನು ನಿರ್ಮಾಣ ಮಾಡಲಾಗುತ್ತಿದ್ದು, ಟೆಪ್ಮಾ ಕೇಂದ್ರದಲ್ಲಿ ನಿರ್ಮಾಣವಾದ ಹಡಗುಗಳು ವಿದೇಶಗಳಿಗೆ ಮಾರಾಟವಾಗುತ್ತದೆ. ಆದರೆ ಇಲ್ಲಿ ಕೆಲಸ ಮಾಡುತ್ತಿರುವ ಕರ್ನಾಟಕದ ಕಾರ್ಮಿಕರಿಗೆ ಮಾತ್ರ ಆಡಳಿತ ಮಂಡಳಿಯಿಂದ ಚಿತ್ರಹಿಂಸೆ ತಪ್ಪಿದ್ದಲ್ಲ. ಕರ್ನಾಟಕದ ಕೆಲಸಗಾರರನ್ನು ಗುತ್ತಿಗೆ ಆಧಾರದ ಮೇಲೆ ಸೇರಿಸಿಕೊಳ್ಳಲಾಗಿದ್ದು, ಕೇರಳ, ತಮಿಳುನಾಡಿನ ಕೆಲಸಗಾರರನ್ನು ಮಾತ್ರ ಕಾಯಂಗೊಳಿಸಲಾಗುತ್ತಿದೆ. ಕರ್ನಾಟಕದ ಕೆಲಸಗಾರರಿಗೆ ಅತಿ ಕಡಿಮೆ ಸಂಬಳ ಕೊಟ್ಟು ದಿನಕ್ಕೆ 16 ತಾಸು ದುಡಿಸಿಕೊಳ್ಳಲಾಗುತ್ತಿದೆ. ಮೇಲಾಗಿ ಓವರ್ ಟೈಮ್ನಲ್ಲೂ ಹೆಚ್ಚಿನ ಭತ್ಯೆ ನೀಡುತ್ತಿಲ್ಲ. ಜೊತೆಗೆ ಕಾರಣವಿಲ್ಲದೆ ಕರ್ನಾಟಕದ ಕೆಲಸಗಾರರನ್ನು ಆಡಳಿತ ಮಂಡಳಿ ಮನೆಗೆ ಕಳಿಸುತ್ತಿದೆ. ಇದರಿಂದ ಆಕ್ರೋಶಿತಗೊಂಡ ಕಾರ್ಮಿಕರಿಗೆ ಜಯ ಕರ್ನಾಟಕ ಸಂಘಟನೆ ಕೂಡ ಸಾಥ್ ನೀಡಿದೆ. ಈ ಟೆಂಬಾ ಕಂಪನಿಯಲ್ಲಿ ತುಂಬಾ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದ ಜನರಿಗೆ ಇಲ್ಲಿ ಕೆಲಸ ಇಲ್ಲ, ಹೊರಗಿಂದ ಬಂದವರಿಗೆ ಕೆಲಸ ಕೊಟ್ಟು ಅದೇ ರೀತಿಯಲ್ಲಿ ಅವ್ರ ಸಂಬಳವೂ ಅಷ್ಟೇ. ಎಲ್ಲ ಹೊರಗಿನವರಿಗೆ 40,000, ಇವರಿಗೆ 20,000 ಸಂಬಳ. ಅದೇ ಮತ್ತೆ ಓವರ್ ಟೈಮ್ ಕೆಲಸ ಮಾಡ್ತಿದ್ದಾರೆ, ಕೆಲಸ ಮಾಡ್ಕೊಂಡು ಸಂಬಳ ಕಮ್ಮಿ. ಮತ್ತೆ ಇಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಅವರಿಗೆ ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ಅಂದ್ರೆ ಅವ್ರು ಟಾರ್ಚರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾಕೆ ಇಲ್ಲಿ ನಿತ್ರೆ ತೊಂದರೆ ಆಗ್ತದೆ. ಸ್ವಲ್ಪ ಟೆಪ್ಮಾ ಶಿಪ್ ಯಾರ್ಡ್ನಲ್ಲಿ ಕಾರ್ಮಿಕರು ಮತ್ತು ಆಡಳಿತ ಮಂಡಳಿಯ ಗಲಾಟೆ ಹೊಸದೇನಲ್ಲ. ಕೆಲ ವರ್ಷಗಳ ಹಿಂದೆ ಟೆಪ್ಮಾ ಶಿಪ್ ಯಾರ್ಡ್ನಲ್ಲಿ ಆಡಳಿತ ಮಂಡಳಿಯ ವಿರುದ್ಧ ಕಾರ್ಮಿಕರೆಲ್ಲ ದಂಗೆ ಎದ್ದು ದುಂಬಿ ಗಲಾಟೆ ನಡೆಸಿದ್ದರು. ಕಾರ್ಮಿಕರ ಆಕ್ರೋಶಕ್ಕೆ ಟೆಪ್ಮಾದ ವಸ್ತುಗಳೆಲ್ಲ ಪುಡಿಪುಡಿಯಾಗಿದ್ದವು. ಹೀಗಿದ್ರೂ ಕೂಡ ಕರ್ನಾಟಕದ ಕೆಲಸಗಾರರಿಗೆ ತಾರತಮ್ಯ ಮಾಡುವುದನ್ನು ಟೆಪ್ಮಾ ಆಡಳಿತ ಮಂಡಳಿ ಇನ್ನೂ ನಿಲ್ಲಿಸಿಲ್ಲ. ಶೀಘ್ರದಲ್ಲಿಯೇ ಕರ್ನಾಟಕದ ಕೆಲಸಗಾರರಿಗೆ ನಡೆಯುತ್ತಿರುವ ಅನ್ಯಾಯ ಕೊನೆಗೊಳ್ಳದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಕೆಲಸಗಾರರು ಎಚ್ಚರಿಸಿದ್ದಾರೆ. ಏನು ಮಲ್ಪೆ ಉಡುಪಿಯಲ್ಲಿ ನಿರ್ಮಾಣ ಆಗುತ್ತೆ ಟೆಪ್ಮಾ ಏನು ಹಡಗು ನಿರ್ಮಾಣ ಏನು ಕರ್ನಾಟಕದ ಅಲ್ಲಿ ಅದು ಕೂಡ ಕರಾವಳಿಯ ಜನರಿಗೆ ಅನ್ಯಾಯ ಮಾಡ್ತಿದೆ ಅನ್ನೋ ಆರೋಪಿಸಿ ಇವತ್ತು ಏನು ಪ್ರತಿಭಟನೆ ನಡೆಸಿದೆ. ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕೂಡ ಬೆಂಬಲ ಕೂಡ ನೀವು ನೋಡಿರ್ಬೋದು. ಆಲ್ಮೋಸ್ಟ್ 96% ಆಫ್ ಪಾಪ್ಯುಲೇಷನ್ ಔಟ್ ಆಫ್ ಅವರ್ ಎಕಾನಮಿ, ಔಟ್ ಆಫ್ ದಿ ಟೋಟಲ್ ಎಕಾನಮಿ. ಯಾಕಂದ್ರೆ ಈ ಬಜೆಟ್ ಇರ್ಬೋದು, ಇದಕ್ಕೆ ಯಾವುದೇ ಸಂಬಂಧ ಇರೋದಿಲ್ಲ. 96% ಆಫ್ ದಿ ಪಾಪ್ಯುಲೇಷನ್. ಹಾಗೆ ನಮ್ಮ ಈ ಲೇಬರ್ ಲಾಸ್ ಏನಿದೆ ಅದು ಆಕ್ಚುಲಿ ನೀವು ಸ್ಟೇಟ್ ಮತ್ತೆ ನೀವು ಕೇಂದ್ರ ಸರ್ಕಾರ ನೋಡಿದ್ರೆ ಆಲ್ಮೋಸ್ಟ್ 230-240 ಲೇಬರ್ ಲಾಗಳಿವೆ. ಸೊ ಇದಕ್ಕೆ ಈ ಲೇಬರ್ ಲಾಗಳಿಗೆ ಯಾವುದೇ ನೀವು ಜನಪ್ರತಿನಿಧಿ ಆಗಲಿ ಇದರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡುವುದಿಲ್ಲ. ಈಗ ನೀವು ಹೆಚ್ಚಿನ ಲೇಬರ್ ಆಕ್ಟ್ಗಳು, ಹೆಚ್ಚಿನ ಈ ಕಂಪನಿಗಳು ಏನು ಮಾಡ್ತಾರೆ ಬೇರೆ ಕಡೆ ನೀವು ಹಲವಾರು 8715-699 ಇದು ಟೆಕ್ನೋ ವಿಷಯದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ರಕ್ಷಣಾ ವೇದಿಕೆ ಅಂತ ಹೇಳ್ತಾ ಇದ್ದಾರೆ. ಜಯ ಕರ್ನಾಟಕದವರು ಪ್ರೊಟೆಸ್ಟ್ ಮಾಡಿ ರಕ್ಷಣಾ ವೇದಿಕೆ ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ದಾನೆ ಸರ್, ನೋಡ್ತಾ ಇದ್ದಾನೆ. ಥ್ಯಾಂಕ್ ಯು. ಸರಿ ಸರಿ ಸರಿ. ಕಾಲ್ ಬರ್ತಾ ಉಂಟು ಅವರು ರಕ್ಷಣಾ ವೇದಿಕೆ ಅಂತ ಹೇಳಿದರು. ಆಯ್ತು ಮಾಡ್ತಾ ಇದ್ದಾರೆ. ಓಕೆ. ಓ, ನಾನು ಹೆಬ್ರಿಂದ ಮಾತಾಡೋದು, ರಮೇಶ್ ಅಂತ. ಇದು ಅದೇ ಟೆಕ್ಮಾ ಇದ್ರ ಬಗ್ಗೆ ಮಾತಾಡ್ತಿರೋದು. ಹೌದು, ಅಲ್ಲಿ ಅವರು ನ್ಯೂಸ್ ಹೇಳ್ತಾ ಇದ್ದಾರೆ ರಕ್ಷಣಾ ವೇದಿಕೆಯವರು ಅಂತ ಹೇಳಿ. ನಿಜವಾಗಿಯೂ ಜಯ ಕರ್ನಾಟಕದವರು ಮಾಡ್ತಾ ಇದ್ದಿದ್ದು ಕೆಲಸ ಮಾಡಿದ್ದಲ್ಲಿ ಅದ್ರ ಬಗ್ಗೆ ಮಾತಾಡಬೇಕಿದೆ ನನಗೆ. ಅದೇ ಈ ಟೆಕ್ಮಾದಲ್ಲಿ ಎಲ್ಲ ಪಾಪ ನಮ್ಮ ಊರಿನವರಿಗೆ ಕೆಲಸ ಇಲ್ಲ. ಇದು ಇರೋದು ನಮ್ಮ ಸೌತ್ ಕೇಂದ್ರದಲ್ಲಿ, ನಮ್ಮ ಉಡುಪಿಯಲ್ಲಿ ಒಂದೇ ಕಂಪನಿ, ದೊಡ್ಡ ಕಂಪನಿ. ಆ ಕಂಪನಿಯಲ್ಲಿ ನಮ್ಮವರಿಗೆ ಕೆಲಸ ಇಲ್ಲ, ಅಲ್ಲಿ ಹೊರಗಿನವರು ತಂದು ದುಡಿಸ್ಕೊಳ್ತಾ ಇದ್ದಾರೆ ಸರ್. ಇಲ್ಲಿ
ನಮ್ಮವರಿಗೆ ಯಾವುದು ನಮಗೆ ಸವಲತ್ತಿಲ್ಲ, ಇನ್ನೊಬ್ಬರಿಗೆ ಊಟ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ನಾವು ಇಲ್ಲಿ ಕೂತಿದ್ದು ಇನ್ನೊಬ್ರು ನಾವು ಈಗ ಕೇರಳಕ್ಕೆ ಅಥವಾ ಇಲ್ಲಿ ಹೋದ್ರೆ ನಮ್ಗೆ ಇಲ್ಲಿ ಕೊಡ್ತಾರೆ, ಕೆಲಸ ಕೊಡ್ತಾರೆ ಅಲ್ಲಿ. ನಮ್ಮವರಿಗೆ ಇಲ್ಲಿ ಕೆಲಸ ಕೊಡ್ಲಿ, ಇವನ್ನ ಒಳ್ಳೆ ರೀತಿ ನೋಡ್ಕೊಳ್ಳಿ ಇವರು. ತಂಪನ್ ಚಾಪನಾಗಿ 2-3 ವರ್ಷ ಆಗಬೇಕು, 3-4 ವರ್ಷ ಆಗಿರ್ಬೇಕು. ಯಾವುದು ಅವ್ರು ಮೊದಲಿಂದ ಮಾಡಿದ್ದೆ, ನಾವು ಹೊಡೆದು ಬಡ್ದು ಮಾಡಿದಲ್ಲ, ಗೊತ್ತಿಲ್ವಾ ನಿಮ್ಗೆ ಅಲ್ಲಿ? ಅದ್ರ ಮೊದಲ ಗಲಾಟೆ ಆಗಿಲ್ವ ಅಲ್ಲಿ? ಗೊತ್ತಿಲ್ವ ಅಂತ ನೀವು ನಮ್ಮ ಹತ್ರ ಇಷ್ಟೊತ್ತರ ಮಾಡಿದ್ದು ಅದು ಮಾಡಿ ಸರಿ ಮಾಡ್ತೀರಿ ಸರಿಯಾ? ಹಲೋ, ಯಾರು ಕೆಂಪನೇರು ಈಗ ತೊಂದರೆ ನಾವು ಮಾಡ್ತೇವೆ, ಕೆಲಸ ಕೊಡ್ತೇವೆ ಅವರಿಗೆ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ಎಲ್ಲ ಜಯಕರ್ನಾಟಕದವ್ರು ಹೋಗಿ ಮಾತಾಡಿದ ಮೇಲೆ ಕೆಲಸ ಕೊಡ್ತೇವೆ, ಇಲ್ಲ ನಾವು ಅವ್ರಿಗೆ ತೊಂದರೆ ಮಾಡೋದಿಲ್ಲ, ನಾವು ಒಳ್ಳೆ ರೀತಿ ನೋಡ್ಕೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ ಮೊನ್ನೆ. ಅದಕ್ಕಿಂತ ಮೊದಲು ಎಲ್ಲರಿಗೂ ಯಾರಿಗೆ ಅವರಿಗೆ ಅರ್ಧಾಂಶ ಸಂಬಳ ಆದರೆ ಇವ್ರಿಗೆ ಕಾಲಾಂಶ ಸಂಬಳ ಇವ್ರಿಗೆ ಕೊಡ್ತಿರೋದು. ಅವರಿಂದ ಹೆಚ್ಚು ದುಡಿಸ್ಕೊಳ್ತಾ ಇದ್ದಾರೆ ನಮ್ಮವರಿಂದ. ಈಗ ನಾವು ಹೊರಗಡೆ ನಾವು ಬೇರೆ ಕಡೆ ಎಲ್ಲ ನೋಡಿದ್ದೀವಿ, ಯಾವ ಲೋಕಲ್ ಇದ್ರೆ ಅವ್ರಿಗೆ ಕೆಲಸ ಮಾಡೋದಿಲ್ಲ. ಇದು ಹಾಗಲ್ಲ, ನಮ್ಮವ್ರು ತುಂಬ ರಾತ್ರಿ ಹಗಲು ಕೆಲಸ ಮಾಡಿದ್ರು, ಅವರಿಗೆ ಬೆಲೆ ಇಲ್ಲ ಅಲ್ಲಿ. ಕಾಂಟ್ರಾಕ್ಟ್ ಬೇಸ್ ನಮ್ಮವ್ರನ್ನ ಎಲ್ಲರೂ ಕಾಂಟ್ರಾಕ್ಟ್ ಬೇಸ್ ಎಲ್ಲ ಹಾಕೊಂಡಿದ್ದಾರೆ. ಅವರು ಹೊರಗಿನವ್ರನ್ನ ಮಾತ್ರ ಇದು ಮಾಡಿದ್ದಾರೆ, ಪರ್ಮನೆಂಟ್ ಬೇಸೇ ಮಾಡಿದ್ದಾರೆ. ಯಾರನ್ನ? ಹೌದು, ತೆಗೆದು ಅದಕ್ಕೋಸ್ಕರ ಹಾಕಿ ಮಾಡ್ಕೊಂಡಿದ್ದು. ಈಗ ಅವ್ರೇನು ಗೊತ್ತಾ, ಪರ್ಮನೆಂಟ್ ಬೇಸ್ ಮಾಡಿದ್ರೆ ಅವರಿಗೆ ರಗಳೆ ಆಗ್ತದಲ್ಲ, ಅದಕ್ಕೋಸ್ಕರ ಇದು ಡೈಲಿ ಬೇಸ್ ಮಾಡ್ಕೊಂಡ್ರೆ ಯಾವ್ದು ಬೇಗ ತೆಗಿಬೋದು, ಯಾವ್ದು ಬೇಗ ಹಾಕೋಬಹುದು, ಆ ಟೈಪ್ ವರ್ತನೆ ಮಾಡ್ತಾ ಇದ್ದಾರೆ ಅವರು. ಈ ಒಂದು ಹಿಟ್ಲರ್ ಧೋರಣೆ ಅವ್ರದ್ದು, ಅಂದ್ರೆ ಅವ್ರು ಹೇಳಿದ್ದೆ ಆಗಬೇಕು, ಅದೇ ಅವ್ರದ್ದೇ ನಡಿಬೇಕು, ಆ ಟೈಪ್ ಮಾಡ್ತಾ ಇದ್ದಾರೆ ಅವರು. ರಾಜಕೀಯ ಪ್ರವೇಶ ಆಗಲಿಲ್ಲ, ರಾಜಕೀಯ ಪ್ರವೇಶ ಆಗಿದ್ರೂ ತೊಂದರೆ ಇಲ್ಲ. ನಾವು ಲೋಕಲ್ ಬಿಡ್ಲಿಕ್ಕಿಲ್ಲ, ನಮಗೆ ನಮ್ಮವರಿಗೆ ಕೆಲಸ ಕೊಡಬೇಕು, ನಮ್ಮ ಕಾರ್ಮಿಕರಿಗೆ ನಮ್ಮ ಊರಿನವರಿಗೆ ಅಲ್ಲಿ ಕೆಲಸ ಸಿಗಬೇಕು. ಆದಷ್ಟು ಒಂದು 50% ಆದ್ರೆ ನಮ್ಮವರಿಗೆ ಕೆಲಸ ಕೊಡುವಂಥ ವ್ಯವಸ್ಥೆ ಆಗಬೇಕು ಅಲ್ಲಿ. ಹಾಂ 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 ಅಲ್ಲ, ಒತ್ತಡ ಹೇಳಲಿಕ್ಕೆ ಹೌದು. ಇವರು ಅಂದರೆ ನಮ್ಮನ್ನು ಪರ್ಮನೆಂಟ್ ಮಾಡುವ ವ್ಯವಸ್ಥೆ ಇಲ್ಲ, ಇವರು ನಮ್ಮನ್ನು ಅದೇ ಡೈಲಿ ವ್ಯವಸ್ಥೆ ನೋಡ್ಕೊಂಡು ಮಾಡ್ತಾ ಇದ್ದಾರೆ. ನಮ್ಮವರು ಯಾಕೆ ಕೆಲಸ ಇಲ್ಲ ಅಂತೇಳಿ ಏನು ಮಾಡೋದು, ಆ ಗತಿ ಇಲ್ಲ ಅಂತೇಳಿ ಹೋಗ್ತಾ ಇದ್ದೀವಿ ನಾವು. ನಮ್ಮವರಿಗೆ ಬೇರೆ ವ್ಯವಸ್ಥೆ ಇಲ್ಲ. ಅಂದರೆ ಯುದ್ಧದ ಒಂದು ಕಂಪನಿ ಇಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಅಂಥದ್ರಲ್ಲಿ ಒಂದು ಕೆಲಸ ಸಿಕ್ಕಿ ಸಾಕು, ದಿವಸದ ಹೊಟ್ಟೆ ವ್ಯಾಪ್ತಿ ಅಲ್ವಾ. ಒಂದು ದಿವಸ ಯಾವುದು ಅಲ್ಲಿ ಎನ್ಫೀಲ್ಡ್ ಇರೋದು? ಹೌದು ಹೌದು ಹೌದು. ಓಕೆ 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 ಓಕೆ. ನನಗೆ ವಾಪಸ್ ಕಾಲ್ ಬರ್ತದೆ, ಮಾಡಿದೆ ಸಮಸ್ಯೆ ಅದನ್ನು ಕಾಲ್ ಮಾಡ್ತಾರೆ. ದೇಶದಲ್ಲಿ ಇಡೀ ಯಾವುದೇ ನೀವು ಕಾಂಟ್ರಾಕ್ಟ್ ಸಿಸ್ಟಮ್ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇನ್ನೊಂದು ಏನಾಗ್ತದೆ ಅಂದ್ರೆ, ಈ ಹೆಚ್ಚಿನ ಈ ಸೋಷಲ್ ಯೋಜನೆಗಳಿವೆ, ಸೋಷಲ್ ಸ್ಕೀಮ್ಸ್, ಕೇಂದ್ರ ಸರ್ಕಾರದ ಸೋಷಲ್ ಸ್ಕೀಮ್ಸ್ಗಳೇನಿವೆ, ಅದು ಎನ್ಆರ್ಜಿ ಇರ್ಬೋದು, ಮಹಾತ್ಮ ಗಾಂಧಿ ಯೋಜನೆ ಇರ್ಬೋದು, ಅದು ಮಾಡ್ತಾ ಇದೆ ಅಂದ್ರೆ, ಈಗ ಹಳ್ಳಿಗಳಲ್ಲಿ ಜನರನ್ನು ಮನೆಯಲ್ಲಿ ಕೂತ್ಕೊಳಿಸಿದ್ದಾರೆ, ಮನೆಯಲ್ಲಿ ಹಣ ಕೈಯಲ್ಲಿ ಏನು ಕೊಡ್ತಾ ಇದೆ, ಕೆಲಸಗಳು ಕೊಡ್ತಾ ಇದ್ದಾರೆ. ಆದ್ರೆ ಯಾರಿಗೂ ಕೂಡ ಆ ಸ್ಕಿಲ್ಡ್ ಟ್ರೈನಿಂಗ್ ಏನಿದೆ ಅದನ್ನು ಆ ಟ್ರೈನಿಂಗ್ ನೀಡ್ತಾ ಇಲ್ಲ. ಏನು ವೊಕೇಶನಲ್ ಟ್ರೈನಿಂಗ್ ಏನ್ ಬೇಕು ಅದು ಕೊಡ್ತಾ ಇಲ್ಲ. ಯಾಕಂದ್ರೆ ಈ ಹಳ್ಳಿ ಏನು ಗ್ರಾಮೀಣ ಪ್ರದೇಶದಲ್ಲಿ ಏನೋ ಜನರು ಇದ್ದಾರೆ, ಆಕ್ಚುಲಿ ಈ ಸೋಷಿಯಲ್ ಸ್ಕೀಮ್ಸ್, ಎನ್ಆರ್ಜಿ ಎಲ್ಲ ಸ್ಕೀಮ್ಸ್ ಆಕ್ಚುಲಿ ಒಳ್ಳೆ ಸ್ಕೀಮ್ಸ್, ಆದ್ರೆ ಅಲ್ಲಿ ಸ್ಕಿಲ್ ಟ್ರೈನಿಂಗ್ ಆಗ್ತಾ ಇಲ್ಲ. ಹೆಚ್ಚಿನಾಗಿ ನೀವು 4 ರೂಪಾಯಿ ಅಕ್ಕಿ ಅಥವಾ 2 ರೂಪಾಯಿ ಅಕ್ಕಿ ಕೊಡ್ತಾರೆ, ಅಥವಾ 150 ರೂಪಾಯಿ ಏನು ವೇತನ ಕೊಡ್ತಾರೆ, ಸರಿ. ಆದ್ರೆ ಜನರಿಗೆ ಆಕ್ಚುಲಿ ಸ್ಕಿಲ್ಡ್ ಲೇಬರ್, ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್. ವೊಕೇಶನಲ್ ಟ್ರೈನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ಎಕಾನಮಿ ಗ್ರೋ ಆಗ್ಬೇಕಾದ್ರೆ ಹಲೋ ಹಲೋ ನಮಸ್ತೆ, ಯಾರು ಮಾತಾಡ್ತಿದ್ದೀರಿ? ಹಾ ಹೇಳಿ, ನಮಸ್ಕಾರ. ಸರ್, ಅಂದ್ರೆ ನನಗೆ ಧರ್ಮ ಶುದ್ಧೀಕರಣ ಬಗ್ಗೆ ನಿಜವಾಗಿಯೂ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಸಂಘಟನೆಗಳಿವೆ ಸರ್, ಆದ್ರೂ ಕೂಡ ಜಯ ಕರ್ನಾಟಕದವರು ಕೊಡ್ತಿರುವಂತ ಒಂದು ಅವರಿಗೆ ಕೊಡ್ತಿರುವಂತ ಬೆಂಬಲ ಅಂತಾರೆ, ನಿಜವಾಗಿ ನಾನು ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಸರ್. ಇಷ್ಟೇ ಸಂಘಟನೆ ಇದ್ರೂ ಕೂಡ
ಮತ್ತೆ ಅವರ ಕಾರ್ಮಿಕರ ಬಗ್ಗೆ ಕಾಳಜಿಯನ್ನ ಮುಖ್ಯವಾಗಿ ರಾಜಕೀಯದವರು ಕೂಡ ಸ್ವಲ್ಪ ಕಾಳಜಿ ವಹಿಸ್ಕೊಂಡ್ರೆ ಅವರ ಲೈಫ್ ಕೂಡ ಚೆನ್ನಾಗಾಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಕಾರ್ಮಿಕ ಸಂಘಟನೆಗಳ ಬಗ್ಗೆ ತಾವೇನಂತ ಹೇಳಿ? ಕಾರ್ಮಿಕ ಸಂಘಟನೆಗಳು ನಿಜವಾಗಿ ಇನ್ನೂ ಕೂಡ ಇಂಥ ಒಂದು ವಿಷಯದಲ್ಲಿ ನೋಡಿ, ಅಂದ್ರೆ ನಾವು ಕೆಲವು ಕ್ಲಿಪ್ಪಿಂಗ್ಸ್ ಗಳನ್ನ ನಿಮ್ಮ ಚಾನೆಲ್ ನಲ್ಲಿ ಗಮನಿಸಿದೆ. ಅಲ್ಲಿ ಮಾತಾಡುವಾಗ ಹೆಚ್ಚಿನ ಯಾವುದೇ ರೀತಿಯ ಅಲ್ಲಿನ ಕಾರ್ಮಿಕರು ಮತ್ತೆ ದೇಶದ ಸಂಘಟನೆ ಬಿಟ್ರೆ ಬೇರೆ ಯಾವುದೇ ರೀತಿಯ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ನನ್ನಲ್ಲಿ ಕಾಣ್ತಾ ಇಲ್ಲ. ನಿಜವಾಗಿಯೂ ಆ ಸಂಘಟನೆಗಳು ಇಂಥ ಬೇರೆ ಬೇರೆ ಸಂಘಟನೆಗಳನ್ನೆಲ್ಲ ಮುಟ್ಟು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಿದ್ರೆ ಖಂಡಿತವಾಗಿ ಇದು ದೊಡ್ಡ ಸಮಸ್ಯೆ ಅಂತ ಅನಿಸೋದಿಲ್ಲ. ಯಾಕಂದ್ರೆ ಟೆಕ್ಮಾದವರು ನಮ್ಮ ನಾಡಿನಲ್ಲಿದ್ದಾರೆ, ನಮ್ಮ ನಾಡಿನ ಅನ್ನ ಮತ್ತು ನಮ್ಮ ನಾಡಿನ ನೀರು ಇದನ್ನೆಲ್ಲ ಉಪಯೋಗಿಸಿಕೊಂಡು ಬೇರೆಯವರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ನಮ್ಮ ನಾಡಿಗೆ ಅದನ್ನು ಖಂಡಿತವಾಗಿ ಪ್ರೊಟೆಕ್ಟ್ ಮಾಡಿರ್ತಾರೆ. ಆದ್ರೆ ಇನ್ನೊಂದು ಅಂಶ ನೋಡಿ, ಇನ್ನೊಂದು ಚರ್ಚೆ ಏನಾಗ್ತಾ ಇದೆ ಅಂದ್ರೆ, ನಾವು ಕೂಡ ಹಲವರ ಹತ್ರ ಇಲ್ಲಿ ಮಾತಾಡುವಾಗ ಏನ್ ಮಾಡ್ತಾ ಇದ್ರೆ, ಇಲ್ಲಿಯ ಸ್ಥಳೀಯ ಜನರು ತುಂಬಾ ಆಲಸ್ಯ ಜನರು, ತುಂಬಾ ಲೇಜಿ ಅಂತ ಆರೋಪ ಕೇಳಿ ಬರ್ತಾ ಇದೆ. ಈಗ ಹೊರಗಿನವರು ಖಂಡಿತವಾಗಿ ನಮ್ಮ ಜನರಿಗೆ ಅವರ ಬುಡಕ್ಕೆ ಸಮಸ್ಯೆಗಳು ಬಂದಾಗ ಮಾತ್ರ ಎಚ್ಚೆತ್ತುಕೊಳ್ತಾರೆ. ಅದು ಕೂಡ ನೀವು ಹೇಳುವಂತ ಪಾಯಿಂಟ್ 100 ಸರಿ. ಅವರ ಬುಡಕ್ಕೆ ಬಂದಾಗ ಮಾತ್ರ ಅವರು ಎಚ್ಚೆತ್ತುಕೊಳ್ತಾರೆ, ಬೇರೆ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಳುವುದೇ ಇಲ್ಲ. ಅದು ಕರೆಕ್ಟ್ ನೀವು ಹೇಳುವಂತ. ಯಾಕಂದ್ರೆ ಇಲ್ಲಿ ಜನರು ಏನ್ ಮಾತಾಡ್ತಾರೆ ಅಂದ್ರೆ, ಹೆಚ್ಚಿನ ಉದ್ಯಮಪತಿಗಳೆಲ್ಲ ಇಲ್ಲಿಗೆ ಸ್ಥಳೀಯ ಜನರು ಬರ್ತಾರೆ, 9 ಗಂಟೆ 8ವರೆಗೆ ಬಂದ್ರೆ 9 ಗಂಟೆ 10 ಗಂಟೆಗೆ ಪುನಃ ಚಹಾ ಕುಡ್ಕೊಂಡು ಹೋಗ್ತಾರೆ, 10 ಗಂಟೆಗೆ ಹೋದ್ರೆ ಪುನಃ 11 ಗಂಟೆ ಬರ್ತಾರೆ, 11 ಊಟಕ್ಕೆ ಹೋಗ್ತಾರೆ, ಪುನಃ ಅನಂತರ 4 ಗಂಟೆ 5 ಗಂಟೆ ಆಗ ಹೋಗ್ತಾರೆ. ಆದ್ರೆ ಬೇರೆ ಹೊರಗಿನ ರಾಜ್ಯವರು ಬಂದವರು ಕಷ್ಟಪಟ್ಟು 14-15 ಗಂಟೆ ದುಡಿತಾರೆ ಎಂಬ ಮಾತನ್ನು ಹೇಳಿದ್ದಾರೆ. ನೀವು ಆ ರೀತಿ ಆರೋಪಣ ಹೇಳ್ತಿದ್ರೆ ಅಲ್ಲ, ಅದು ನೋಡಿ ಸರ್, ಅಂದ್ರೆ ಸಾಮಾನ್ಯವಾಗಿ ಒಂದು ಆಫೀಸ್ ಅಥವಾ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಖಂಡಿತವಾಗಿ ಅಂತ ಒಂದು ಅರೇಂಜ್ಮೆಂಟ್ಗಳು ಅಥವಾ ಲೋಕಲ್ ಅಂತ ಹೇಳಿದಾಗ ಅವರಿಗೆ ಕೂಡ ಸಮಸ್ಯೆಗಳು ಕೂಡ ಇರ್ತವೆ. ನಿಜವಾಗಿ ಲೋಕಲ್ ಅಲ್ಲಿ ಇರುವಂತ ಒಂದೇ ಕಾರಣಕ್ಕೋಸ್ಕರ ಅವನು ಒಂದು 5 ನಿಮಿಷ ಅಥವಾ 5 ಗಂಟೆ ಆಗಿದ್ರು ಕೂಡ ಅದನ್ನೇ ಒಂದು ದೊಡ್ಡ ಇಶ್ಯೂ ಮಾಡುವಂಥದ್ದು. ನಿಜವಾಗಿ ನೋಡಿ, ಅದನ್ನ ನಾನು ಕೂಡ ಒಂದು ಎಂಪ್ಲಾಯಿ ಹೇಳುವಂಥದ್ದು, ಬಜೆಟ್ ಬೇಕಿರುವಾಗ ನಮ್ಮ ಸಂಸ್ಥೆಯಲ್ಲಿ ಕೂಡ ನಮ್ಮ ಆಫೀಸ್ ಅಲ್ಲಿ ಕೂಡ ನಮಗೆ ನಮ್ಮ ಮೇಡಮ್ ಕೇಳಿದ್ರು, ಯಾಕೆ ಈ ರೀತಿ ಸಮಸ್ಯೆ ಆಯ್ತು, ನೀವು ಬರೋದು 11 ಆಯ್ತು ಅಲ್ಲ ಅಂತ ಹೇಳಿದ್ರು. ಅದನ್ನ ಹೇಳಿದ್ರು, ಇಂಥ ಸಮಸ್ಯೆ ಉಂಟು ಮೇಡಮ್, ಬೇಕಾದ್ರೆ ಸೇವೆ ಹಾಕಿ ನಮಗೆ ತೊಂದರೆ ಇಲ್ಲ ಅಂತ ಹೇಳಿದ್ರು. ಅದು ಅವರು ಹೇಳಿದ್ರು, ಸರಿ ಆಯ್ತು ಕೂಡ ತೊಂದರೆ ಇಲ್ಲ, ಜೊತೆಗೆ ಮುಂದುವರಿತು. ಅಂದ್ರೆ ಅವರು ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡ್ತಿರುವಂತದ್ದು ತಪ್ಪು ಏನು ಅಂತ ನನ್ನ ಭಾವನೆ. ತಾವು ಹೇಳ್ತಿದ್ರೆ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಇಲ್ಲದೆ ಹೇಳ್ತಿದ್ರೆ ನಿಜವಾಗಿ ನೋಡಿ, ಇದೇ ನೀವು ತಮಿಳುನಾಡಿನಲ್ಲಿ ಆಗಿದ್ರೆ ಅಥವಾ ಕೇರಳದಲ್ಲಿ ಇಂಥ ಸಮಸ್ಯೆಗಳು ಆಗಿದ್ರೆ ಜನರು ಎಲ್ಲ ಒಟ್ಟು ಸೇರಿ ಅವರು ಟೆಕ್ಮಾ ಅಂತ ಒಂದು ಕಂಪನಿ ಇರ್ಲಿಕ್ಕೆ ಬಿಡ್ತಾ ಇಲ್ಲ. ನಮ್ಮವರಿಗೆ ಸಹನಶೀಲ ಮತ್ತೆ ತಾಳ್ಮೆ ಅದೇ ಸ್ವಲ್ಪ ಜಾಸ್ತಿ ಆಯ್ತು. ನಮ್ಮವರಿಗೆ ಪ್ರೊಟೆಕ್ಷನ್ ಕೊಡುವವರೇ ಇಲ್ಲವಾಗಿದೆ ಅಥವಾ ಹೋರಾಟ ಕೂಡಲು ಕೂಡ ಇನ್ನೊಬ್ಬರು ಒಬ್ಬ ಸಮಸ್ಯೆಗೆ ಒಳಗಾದಾಗ ಇನ್ನೊಬ್ಬ ಚಂದ ನೋಡುವಂತ ಪರಿಸ್ಥಿತಿ ಇರುವಂತದ್ದು. ಒಂದು ಇಲ್ಲಿ ಮೂಲ ಏನಾಗುತ್ತೆ ಅಂದ್ರೆ, ಇಲ್ಲಿ ಕರಾವಳಿ ಭಾಗದವರು ಕೂಡ ಅಲ್ಲ, ಅವ್ರು ಹೇಳ್ತಾರೆ ಗೊತ್ತಾ, ಅಲ್ಲ ನಮ್ಮ ಇಲ್ಲಿ ಕೆಲಸ ಮಾಡೋದಿಲ್ಲ, ಕೆಲಸ ಕೊಡೋದಿಲ್ಲ. ಅದು ಹುಡುಗ ರಾತ್ರಿ ಹಗಲು ದುಡಿತಾರೆ ಅವರು. ಅವ್ರು ಹೇಳ್ತಾರೆ ಇನ್ನೂ ಶಿಫ್ಟ್ ಅಲ್ಲಿ ಒಬ್ಬ ಕೆಲಸ ಮಾಡೋದು, ಅವ್ರು 4 ಜನ ಮಾಡ್ತಾರಂತೆ. 4 ಜನ ಹಾಕೊಂಡು ಕೆಲಸ ಮಾಡ್ತಾರೆ, ಇವು ಒಬ್ಬ ಮಾಡೋದು ಪಾಪ. ಅಷ್ಟು ಮಾಡಿ ವ್ಯವಸ್ಥೆ ಇದ್ದಾರೆ. ಮತ್ತೆ ಇನ್ನೊಂದು ಅಂಶ ನಾವೇನು ಹೇಳಿದೆ, ಅದು ಈ ಎಲ್ಲ ನಮ್ಮ ಕೇಂದ್ರದ ಈ ಸರ್ಕಾರಗಳ ಯೋಜನೆಗಳು ಏನು ಬರ್ತದೆ, ಸೂಕ್ತ ತರಬೇತಿ ಎಸ್ಪೆಷಲಿ ಗ್ರಾಮೀಣ ಪ್ರದೇಶದ ಜನರಿಗೆ, ಯುವಕರಿಗೆ ಏನಾಗ್ತಾ ಇದೆ ಅಂದ್ರೆ, ಗ್ರಾಮೀಣ ಪ್ರದೇಶದಿಂದ ಸಾಕಷ್ಟು ಬಂದು ಪೇಟೆಗೆ ಈಗ ವಲಸೆ ಬರ್ತಾ ಇದ್ದಾರೆ. ಸೊ ಅದನ್ನು ನಿಲ್ಲಿಸಬೇಕು. ಸೊ ಗ್ರಾಮೀಣ ಪ್ರದೇಶಕ್ಕೆ ಸಾಕಷ್ಟು ಹಣವನ್ನು ಒದಗಿಸ್ಕೊಡ್ಬೇಕು. ಈಗ ಏನಾಗ್ತದೆ ಅಂದ್ರೆ, ಈಗ ನಮ್ಮ ಕಾರ್ಪೊರೇಟ್ ಸಂಸ್ಥೆಗಳಿಗೆ 18 ಲಕ್ಷ ಕೋಟಿ ಅವರು ಟ್ಯಾಕ್ಸ್ ಇನ್ಸೆಂಟಿವ್ ಕೊಡ್ತಾರೆ. ಆದ್ರೆ ನೀವು ಗ್ರಾಮೀಣ ಭಾಗಕ್ಕೆ ಆಕ್ಚುಲಿ ಅದರ ಅರ್ಧದಷ್ಟು ಭಾಗ ಈ ಕಾರ್ಪೊರೇಟ್ ಗಳಿಗೆ ಕೊಡುವ ಬದಲು ಈ ಗ್ರಾಮೀಣ ಭಾಗಕ್ಕೆ ಹಣವನ್ನು, ಈಗ ನೀವು ಗ್ರಾಮೀಣ ಭಾಗಕ್ಕೆ ಹಣ ಕೇಳಿದ್ರೆ ನಮಗೆ ರಸ್ತೆಗೆ ಹಣ ಇಲ್ಲ, ನಮಗೆ ನೀರಿಗೆ ಹಣ ಇಲ್ಲ, ಅಥವಾ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಗ್ರಾಮೀಣ ಭಾಗಕ್ಕೆ ಇವರಿಗೆ ಹಣ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಗ್ರಾಮೀಣ ಭಾಗದ ಜನರಿಗೆ ಜಾಸ್ತಿ ಹಣವನ್ನು ಮೀಸಲಿಟ್ಟು ಅವರಿಗೆ ವೊಕೇಶನಲ್ ಟ್ರೈನಿಂಗ್ ಅಂತ, ಸ್ಕಿಲ್ ಟ್ರೈನಿಂಗ್ ಅಂತ